ನಮಸ್ತೆ. ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಟೌನ್ನ ಕ್ರೀಡಾಂಗಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಜಿಲ್ಲಾ ಸರ್ಕಾರಿ ನಮ್ಮ ಕ್ರೀಡಾಕೂಟದ ಪರವಾಗಿ ಎಲ್ಲ ನೌಕರ ಬಾಂಧವರ ಪರವಾಗಿ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಹಯೋಗದಲ್ಲಿ 2024-25ನೇ ಸಾಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭವನ್ನು ಧ್ವಜಾರೋಹಣ ನೆರವೇರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿ, ನೌಕರರ ಕ್ಷೇಮಾಭಿವೃದ್ಧಿಗೆ ಎಲ್ಲ ಸಹಕಾರವನ್ನ ನೀಡಲಾಗುವುದು. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಬಹಳ ಮುಖ್ಯ. ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಪೋಡಿ ಅಭಿಯಾನದಲ್ಲಿ ಮೊದಲ ಜಿಲ್ಲೆಯಾಗಬೇಕು. ಅಭಿವೃದ್ಧಿಯಲ್ಲಿ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನೌಕರರ ಬೇಡಿಕೆಗಳಿಗೆ ಸರ್ಕಾರದ ಹಂತದಲ್ಲಿ ಚರ್ಚಿಸಲು ಎಲ್ಲ ನೌಕರರ ಕ್ಷೇಮಾಭಿವೃದ್ಧಿಗೆ ಎಲ್ಲ ಸಹಕಾರವನ್ನು ನೀಡಲಾಗುವುದು ಅಂತ ಹೇಳಿ ಸಚಿವ ಮುನಿಯಪ್ಪರವರು ತಿಳಿಸಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಆರೋಗ್ಯ ಮತ್ತು ದೇಹದ ಸದೃಢತೆಯನ್ನು ಕಾಪಾಡಿಕೊಳ್ಳಲು ಕ್ರೀಡೆಯ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇನ್ನು ಪ್ರತಿಯೊಬ್ಬರು ದಿನನಿತ್ಯ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಸರ್ಕಾರಿ ನೌಕರರು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಸಲಹೆಯನ್ನ ನೀಡಿದರು. ಜಿಲ್ಲಾ ಮಟ್ಟದ ಅಧ್ಯಕ್ಷರು, ಅಧಿಕಾರಿಗಳು, ನೌಕರ ಸಂಘದ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳ ಮಾಧ್ಯಮಿಕರು, ಈ ದಿನ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿದ್ದಂಥ ಕಾರಣಕ್ಕೆ ನಾನು ಬರುವಂಥದ್ದಾಯಿತು. ಕ್ಷಮ ಇಲ್ಲಿ ನಾವು ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ. ನಾವು ಹೇಳ್ತೀವಿ, ನೀವು ಕೆಲಸ ಮಾಡೋದು ನಿಮ್ದೇ ಮುಖ್ಯ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಹೇಳಿದ್ದನ್ನು ಕೇಳಲ್ಲ, ನೀವು ಬರ್ದದೆಲ್ಲ ಕಾನೂನು ಸ್ವೀಕಾರ ಮಾಡ್ತೀವಿ. ಈ DCC ಒಂದು ಇದೆಯಲ್ಲ, ನೀವು ಬರ್ದಿದ್ದಕ್ಕೆ ಅರ್ಥ ಆಗ್ತೀವಿ, ನಾವು ಹೇಳಿದ್ದಕ್ಕೆ ಅರ್ಥ ಆಗ್ತಿಲ್ಲ. ಸುಮ್ಮನೆ ಹೇಳೋ ಕೆಲಸ ಒಳ್ಳೆ ಕೆಲಸ ಮಾಡಿ. ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಕೂಡ ಭಾಗವಹಿಸಿದ್ದೀವಿ. ನೀವು ತುಂಬಾ ಸಂತೋಷ. ನೌಕರರ ಸಂಘದ ಕ್ಷೇಮಾಭಿವೃದ್ಧಿಗೆ ನಾವು ಏನು ಕೊಡೋದು ಸಹಾಯ ಮಾಡಕ್ಕೆ ನಾನು ತಯಾರಿದ್ದೀನಿ. ಈ ಜಿಲ್ಲೆ ಜವಾಬ್ದಾರಿ ಇರುವುದರಿಂದ ಈ ನೌಕರ ಕ್ಷೇಮಾಭಿವೃದ್ಧಿ ಕೂಡ ನನ್ನ ಕರ್ತವ್ಯ ಎಂದು ಭಾವಿಸಿ ನಿಮಗೇನು ನನ್ನ ಇತಿಮಿತಿಯಲ್ಲಿ ಅವಕಾಶಗಳಿದೆ ಅವೆಲ್ಲವನ್ನೂ ಮಾಡಿಕೊಡೋಣ. ಒಳ್ಳೆಯ ಕೆಲಸವನ್ನು ಮಾಡಿ ಸೈನ್ಸ್ ವಿಲೇ ಮಾಡಿ ಹೆಸರು ತಗೊಳ್ಳಿ. ಈಗ ದೇವರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳ್ಳೆ
ಅದಾಲತ್ನಲ್ಲಿ ಮೊದಲ ಸ್ಥಾನಕ್ಕೆ ಹೋಗಿತ್ತು. ಈಗ ಮತ್ತೆ ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೀನಿ, DC, CO, ತಹಸೀಲ್ದಾರ್ ಇವೆಲ್ಲ ಇದ್ದೀವಿ. ಇದನ್ನ ಆ ಮಟ್ಟಕ್ಕೆ ಮತ್ತೆ ತೆಗೆದುಕೊಂಡು ಹೋಗಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು 28ನೇ ತಾರೀಕು ಬರೋರಿದ್ದಾರೆ. ಅದಕ್ಕೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸಬೇಕು. ಮತ್ತು ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇವೆ, ರಸ್ತೆ ಅಭಿವೃದ್ಧಿ ಆಗಲಿ, ರೋಡ್ ಅದಾಲತ್ ಆಗಲಿ, ಶಾಲೆಗಳ ನವೀಕರಣ ಆಗಲಿ, ಸೈಟ್ ಕೊಡುವಂಥದ್ದಾಗಲಿ, ಇವೆಲ್ಲವನ್ನೂ ಕೂಡ ನಾವು 2 ವರ್ಷ ಈ ಸರ್ಕಾರಕ್ಕೆ ಪೂರ್ತಿ ಆಗ್ತದೆ. ಸಾಧನಾ ಸಮಾರಂಭದ ಮೊಟ್ಟಮೊದಲನೇ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೀತದೆ. ಅದಕ್ಕೆ ಜಿಲ್ಲಾಡಳಿತಕ್ಕೆ ಬಹಳಷ್ಟು ಜವಾಬ್ದಾರಿ ಇದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಹಯೋಗದಲ್ಲಿ 2024-25ನೇ ಸಾಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭವನ್ನು ಉದ್ಘಾಟಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವಿಭಾಗೀಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದ ಪಿ ಗಂಗಾಧರಪ್ಪರವರು ಮಾತನಾಡಿ, ಬೆಳಗ್ಗೆಯಿಂದ ಮಹಿಳೆಯರು ಪುರುಷ ಓಟದ ಸ್ಪರ್ಧೆ, ಶಾರ್ಟ್ ಪುಟ್, ವಾಲಿಬಾಲ್, ಟೇಬಲ್ ಟೆನ್ನಿಸ್, ಹಾಕಿ, ಕಬಡ್ಡಿ, ಶಟಲ್ ಬ್ಯಾಡ್ಮಿಂಟನ್, ಕೇರಂ, ಬಾಲ್ ಬ್ಯಾಡ್ಮಿಂಟನ್, ಕ್ರಿಕೆಟ್, ಬಾಸ್ಕೆಟ್ಬಾಲ್, ಚೆಸ್, ಟೆನ್ಕಾಯ್ಟ್, ಥ್ರೋಬಾಲ್, ಯೋಗ, ಖೋಖೋ, ಹಿಂದೂಸ್ತಾನಿ ಸಂಗೀತ, ಲಘು ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಲಘು ಶಾಸ್ತ್ರೀಯ ಸಂಗೀತ, ಜಾನಪದ ಗೀತೆ, ನೃತ್ಯಗಳಾದ ಕಥಕ್, ಮಣಿಪುರಿ, ಕುಚುಪುಡಿ, ಭರತನಾಟ್ಯ, ಜಾನಪದ ನೃತ್ಯ, ಕರಕುಶಲ ವಸ್ತುಗಳ ಪ್ರದರ್ಶನ, ಕಿರುನಾಟಕ, ಇನ್ನು ಅನೇಕ ರೀತಿಯ ಕಾರ್ಯಕ್ರಮಗಳು ದಿನಾಂಕ 5-4-2025ರಿಂದ 7-4-2025 3 ದಿನಗಳ ಕಾಲ ಕ್ರೀಡಾಕೂಟ ನಡೆಯುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವಿಭಾಗೀಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದ ಪಿ ಗಂಗಾಧರಪ್ಪರವರು ತಿಳಿಸಿದ್ದಾರೆ. ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿದ್ದಾರೆ. ನಾವು ಯಾವಾಗಲೂ ಸುಮಾರು ಒಂದು 700-800 ಜನ ನಮ್ಮಲ್ಲಿ ಸರ್ಕಾರಿ ನೌಕರರು ಭಾಗವಹಿಸ್ತಾ ಇದ್ರು. ಈ ಸಾರಿ 1,500-2,000 ಜನ ಭಾಗವಹಿಸಿದ್ದಾರೆ. 3 ಪಟ್ಟು ಜನ ಹೆಚ್ಚಿಗೆ ಭಾಗವಹಿಸಿದ್ದಾರೆ. ಬಹಳ ಖುಷಿ ಅನಿಸುತ್ತೆ. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ವಿ. ಬೆಳಗ್ಗೆನೇ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಸಾಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದು ಇದರ ಒಂದು ಸಾಂಕೇತಿಕವಾಗಿ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಎಲ್ಲ ಕಾರ್ಯಕ್ರಮಗಳಿದ್ದಾವೆ. ಯಾಕೆಂದರೆ ನಮ್ಮ ಸರ್ಕಾರಿ ನೌಕರರು ಅವ್ರದ್ದೇ ಆದ ಜಂಜಾಟಗಳಲ್ಲಿ ಮುಗಿದೋಗಿರ್ತಾರೆ, ಎಲ್ಲರೂ ವರ್ಷಂಪ್ರತಿ. ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಮನಸ್ಸಿನ ಒಂದು ಭಾವನೆಗಳನ್ನು ಮತ್ತು ಅವರ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದನ್ನು ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ಪೋರ್ಟಿವ್ ಆಗಿ ಭಾಗವಹಿಸ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕ್ರೀಡಾಕೂಟ. ಅತ್ಯಂತ ಯಶಸ್ವಿಯಾಗಿದೆ. ಎಲ್ಲರಿಗೂ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಟಿ ಶರ್ಟ್ಸನ್ನು ಕಳಿಸಿದ್ದಾರೆ. ಹಾಗಾಗಿ ಎಲ್ಲರೂ ಒಂದೇ ಥರ ಆಯಾ ತಾಲೂಕಿಗೆ ಟಿ ಶರ್ಟ್ ಹಾಕ್ಕೊಂಡು ಒಂಥರ ಉತ್ಸಾಹದಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಒಳ್ಳೆ ಊಟ ಕೂಡ ಮಾಡಿಸಿದ್ವಿ. ಎಲ್ಲ ಊಟವನ್ನು ಮಾಡಿದ್ದಾರೆ. ಎಲ್ಲನೂ ಕೂಡ ಇನ್ನು ಇವತ್ತು ಮತ್ತು ಸೋಮವಾರ 2 ದಿವಸ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಎಲ್ಲ ಚೆನ್ನಾಗಿ ಭಾಗವಹಿಸಿದ್ದಾರೆ. ಪ್ರಪ್ರಥಮವಾಗಿ ಎಲ್ಲ ನಮ್ಮ ಜಿಲ್ಲಾ ನಿರ್ದೇಶಕರು, ತಾಲೂಕು ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು ಎಲ್ಲರಿಗೂ ಸಹ ಪೂರ್ವಕವಾದ ಅಭಿನಂದನೆಗಳು. ಯಾವೆಲ್ಲ ಕ್ರೀಡೆಗಳನ್ನು ಅದ್ರ ಜೊತೆಲಿ ಏನೋ ಯುವಕರು ಇರ್ತಾರೆ, 20 ಸೀನಿಯರ್ಸ್ ಇರ್ತಾರೆ. ಹಾಗಾಗಿ ಯಾವೆಲ್ಲ ಕಾರ್ಯಕ್ರಮ ಎಲ್ಲದರಲ್ಲೂ ಕೂಡ ಏಜ್ ಫ್ಯಾಕ್ಟರ್ ಇದೆ, ಶಾರ್ಟ್ ಪುಟ್ ಇದೆ, ಕ್ರಿಕೆಟ್ ಇದೆ, ಶಟಲ್ ಬ್ಯಾಡ್ಮಿಂಟನ್ ಇದೆ, ರನ್ನಿಂಗ್ ರೇಸ್ ಇದೆ, 100 ಮೀಟರ್ಸು, 500 ಮೀಟರ್ಸು, 1000 ಮೀಟರ್ಸು, ಎಲ್ಲ ಕಡೆಯೂ ಕಾರ್ಯಕ್ರಮಗಳಿದ್ದಾವೆ. ಜಂಪಿಂಗ್ ಇದೆ, ಹೈ ಜಂಪು, ಲಾಂಗ್ ಜಂಪು ಎಲ್ಲನೂ ಇದೆ, ಸ್ವಿಮ್ಮಿಂಗ್ ಇದೆ. ಮತ್ತು ಎಲ್ಲ ಈ ಥರದ್ದು 10 ಹಲವು ಕ್ರೀಡೆಗಳನ್ನು ಕ್ರೀಡಾ ಇಲಾಖೆಯಿಂದ ಎಲ್ಲ ಘೋಷಿಸಿದ್ದಾರೆ. ಅಷ್ಟು ಇಲಾಖೆಗಳಲ್ಲೂ ಪ್ರತಿ ಸಾರಿ ಏನು ಮಾಡ್ತಾ ಇದ್ರು, ಇಲಾಖೆಗಳು ಪಾರ್ಟಿಸಿಪೆಂಟ್ಸ್ ಇಲ್ಲದೆ ಹೆಸರನ್ನು ಬರ್ಕೊಳ್ತಾ ಇದ್ರು. ಈ ಸಾರಿ ಹಂಗಾಗಿಲ್ಲ. ಪ್ರತಿಯೊಂದು ಈವೆಂಟಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಟಿಕೆ ರಮೇಶ್, ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಿಎಸ್ ಶ್ರೀನಾಥ್ ಗೌಡ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಟಿ ಜಯಲಕ್ಷ್ಮಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಬಿ ರಾಜಣ್ಣ,
ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪಿ ಗಂಗಾಧರಪ್ಪ, ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾದ ಡಿಎಂ ಮುನಿಕೃಷ್ಣರವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಉಮಾಶಂಕರ್ ಎಲ್ಎಂ, ರಾಜ್ಯ ಪರಿಷತ್ ಸದಸ್ಯ ನಾರಾಯಣಗೌಡ, ಪ್ರಧಾನ ಕಾರ್ಯದರ್ಶಿ ಯತೇಶ್ ಕುಮಾರ್ ಎಲ್ಎಸ್, ಹೊಸಕೋಟೆ ಅಧ್ಯಕ್ಷ ಡಾಕ್ಟರ್ ಸಿಎನ್ ನಾರಾಯಣಸ್ವಾಮಿ, ನೆಲಮಂಗಲ ಅಧ್ಯಕ್ಷ ನಾಗೇಶ್ ಕೆಎನ್, ದೊಡ್ಡಬಳ್ಳಾಪುರ ಅಧ್ಯಕ್ಷ ರಾಜಶೇಖರ್ ಎಂಎಸ್, ದೇವನಹಳ್ಳಿ ಅಧ್ಯಕ್ಷ ಹನುಮಂತಪ್ಪ ಹಾಗೂ ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳು, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು, ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ಬಸವೇಶ್ವರ ತನ್ನ ಚರಚರಿ ಪನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸನ ಮಂಗಳ ಧಾಮ ಕವಿಗೋಗಿನ ಬಲ್ಲಾಣ ಊರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಅವರ ಸಾರಥ್ಯದಲ್ಲಿ ಆಗಮಿಸುತ್ತಿರುವಂತಹ ತಂಡ ದೊಡ್ಡಬಳ್ಳಾಪುರ. ಈ ಒಂದು ತಂಡ ಮಾನ್ಯ ಸಚಿವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದೆ. ಈ ಒಂದು ತಂಡಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರನ್ನ ಹಿಂಬಾಲಿಸುತ್ತಾ ಮತ್ತೊಂದು ತಂಡ ಇತಿಹಾಸ ಪ್ರಸಿದ್ಧ ಶಿವಗಂಗೆ ಸನ್ನಿಧಾನ ಮಠಾಧೀಶ್ವರ ಬೀಡು, ಗಿರಿಶಿಖರಗಳ ನಾಡು, ಬೃಹತ್ ಕೈಗಾರಿಕಾ ಪ್ರದೇಶಗಳ ತವರೂರು, ದೇಶಕ್ಕೆ ರಾಷ್ಟ್ರೀಯ ಆಟಗಾರರು ಕೊಟ್ಟಂತಹ ನೆಲ, ರೈತರ ಪುಣ್ಯ ಭೂಮಿ, ಹೆಸರಾಂತ ಶ್ರೀ ಕ್ಷೇತ್ರ ತವರೂರು ಸರ್ಕಾರಿ ನೌಕರರು ಕೆ ನಾಗೇಶ್ವರ ಸಾರಥ್ಯ ತಂಡ ನೆಲಮಂಗಲ ವಂದನೆಯನ್ನು ಸಲ್ಲಿಸಿ ಸಾಕ್ತಾ ಇರೋರಿಗೆ ಅಭಿನಂದನೆಗಳು. ಅದೇ ರೀತಿ ಮತ್ತೊಂದು ಅವಿಮುಕ್ತೇಶ್ವರ ಸ್ವಾಮಿ ಸನ್ನಿಧಾನ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಸೊಗಡಿನ ಕರ್ಮಭೂಮಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ನಾಡಿಗೆ ಕೊಟ್ಟಂತ ಕ್ರೀಡಾ ನಗರ, ಕನ್ನಡ ಸಾರತ್ವ ಲೋಕಕ್ಕೆ ದಿಗ್ಗಜರನ್ನು ಕರುಣಿಸಿದ ನೆಲ, ರೇಷ್ಮೆ ಹಾಗೂ ಕ್ಷೀರ ಕ್ಷೇತ್ರದಲ್ಲಿ ಒಡಲು ಕರ್ನಾಟಕದ ಹರಿಯಾಣವೆಂದೇ ಘನವೆತ್ತ ಸರ್ವಧರ್ಮ ದ್ಯೋತಕವಾದ ನಮ್ಮ ಹೆಮ್ಮೆಯ ಹೊಸಕೋಟೆ. ಈ ಒಂದು ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಂತಿಮವಾಗಿ ಸ್ಥಳೀಯ ತಂಡ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಕೃಪಾಕಟೇಶನ ಆಗಮಿಸಿರುವಂತಹ ಕೆಂಪೇಗೌಡರ ವಂಶಸ್ಥದ ಕರ್ಮಭೂಮಿ, ಚಕ್ಕೋತ ನಗರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಾಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಕ್ತಿ ಕೇಂದ್ರ ಸ್ಥಳ, ಟಿಪ್ಪು ಸುಲ್ತಾನನ ಜನ್ಮಸ್ಥಳ, ಕಲಾವಿದರ ಪ್ರಸಿದ್ಧಿ, ಸಿ ಅಶ್ವತ್ಥರ ಕರ್ಮಭೂಮಿ, ಆವತಿ ನಾಡಪ್ರಭುಗಳ ಊರು, ಇತಿಹಾಸ ಪ್ರಸಿದ್ಧ ಪುರಾತನ ಹುಣಸೆಮನೆ ತಾಣದಂತಹ ದೇವನಹಳ್ಳಿ ತಂಡ ಅತ್ಯುತ್ತಮವಾದ ವಂದನೆ. ದೇವನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾದ ಪಥಸಂಚಲನ ತಂಡವನ್ನು ಹೊಂದಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಪಿ ಗಂಗಾಧರ ಪ್ರಸಾದ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮಾನ್ಯ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಶಿಕ್ಷಣ ಇಲಾಖೆ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಬಂದಿರ್ತಾರೆ. ಇವರು ಚೆಸ್ ನಲ್ಲಿ ನಿರಂತರವಾಗಿ 3 ವರ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಾರೆ. ಅವರು ಸಹ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ಅಧ್ಯಕ್ಷರಾದಂತಹ ಗಂಗಾಧರಪ್ಪವರು ಮತ್ತು ಎಲ್ಲ ಪದಾಧಿಕಾರಿಗಳ ಮುಖ್ಯನಲ್ಲಿ ಶಿಕ್ಷಕ ನೀನು ಸಕಲ ನೀನು
ರೆವಿನ್ಯೂ ಡಿಪಾರ್ಟ್ಮೆಂಟ್ ದೇವರಹಳ್ಳಿ ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟವನ್ನು ಭಾಗವಹಿಸಿರ್ತಾರೆ. ಹಾಗೂ ರಮೇಶ್ ನಿ ಆರ್ಡಿಪಿ ಇಲಾಖೆ ದೇವರಹಳ್ಳಿ ತಾಲೂಕಿನಿಂದ ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿರ್ತಾರೆ. ಶ್ರೀಯುತ ರಾಘವೇಂದ್ರ ಬಿ ಹಬ್ಬಕಾರಿ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ ಕ್ರಿಕೆಟ್ ಇವರು ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸಿ ಇಂತಹ ಪ್ರತಿಭಾವಂತಹ ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.